ಅನುಕೂಲ ಆಗಲೆಂದು ಲ್ಯಾಂಗ್ವೇಜ್ ಇಂಗ್ಲಿಷ್ನಲ್ಲಿ 25 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸೆಕೆಂಡ್ ಪಾರ್ಟಲ್ಲಿ ನೋಡ್ತಾ ಇದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಾವುಗಳು TET GPSTR HSTR ಸ್ಪೆಷಲ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ. ಈಗಾಗಲೇ ನಾವು ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಸೈಕಾಲಜಿಯಲ್ಲಿ ಇದೇ ಥರದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇವತ್ತು ಏನು ಮಾಡೋಣ, ಇನ್ನಷ್ಟು ಕ್ವಶನ್ಸ್ಗಳನ್ನು ನೋಡಿ ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. Questions 39 to 45. Read the following passage and choose the most appropriate alternative to the questions that follow. Vacations were once the prerogative of the privileged few, even as late as the 19th century. Now vacations were considered the right of all except for such unfortunate masses as in China, for whom a life except for sleep and brief periods of rest is uninterrupted toil. Vacations are more necessary now than before because the average life is well rounded and has become increasingly departmentalized. The idea of vacations as we conceive it must be incomprehensive to primitive people. Rest of some kind has of course always been a part of the rhythm of human life, but earlier they did not find it necessary to organize it in the way that the modern man has done. Holidays and feast days were sufficient, with the modern man increasing tensions and the useless quality of much that his work this break in the years routine became steadily more necessary. Vacations become necessary for the purpose of renewal and repair. ಇದರಲ್ಲಿ 39 ಕ್ವಶನ್ಸ್ ಇದೆ. ದ ಆಥರ್ಸ್ ಮೇನ್ ಪರ್ಪಸ್ ಇನ್ ದಿಸ್ ಪ್ಯಾಸೇಜ್ ಈಸ್ ಟು ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ. ಎಸ್, ಟೆಲ್ ವೈ ವೆಕೇಶನ್ಸ್ ಹ್ಯಾವ್ ಬಿಕಮ್ ಮೋರ್ ಕಾಮನ್ ಅಂತಕ್ಕಂಥದ್ದು. ಸೊ ಥರ್ಡ್ ಆಪ್ಷನ್ಸ್ ಏನಿದೆಪ್ಪ ಅಂತಂದರೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇದೆ. ಮುಂದಿನ ಕ್ವಶನ್ಸ್ ಹೋಗೋಣ. ಕ್ವಶನ್ ನಂಬರ್ 40ಗೆ. ಎಸ್, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಿ ನೀಡ್ ವೆಕೇಶನ್ಸ್ ನಾವು ಮೋರ್ ದೆನ್ ಇವರ್ ಬಿಕಾಸ್ ವಿ ಹ್ಯಾವ್ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ 2 ಲಿಟಲ್ ಡಿವರ್ಸಿಟಿ ಇನ್ ಅವರ್ ವರ್ಕ್ ಅಂತ ಇದೆ ನೋಡಿ. ಸೊ ಇದು ಏನಾಗದ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಕ್ವಶನ್ ನಂಬರ್ 41ಗೆ ಆ್ಯಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ಇನ್ ದ ವರ್ಡ್ ಪ್ರಿರೋಗೇಟಿವ್ ಮೀನ್ಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ 4 ಪ್ರಿವಿಲೇಜ್ ಅಂತಕ್ಕಂಥದ್ದು ಏನಾಗದಪ್ಪ ಅಂದರೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಅದ. ಮುಂದಿನ ಕ್ವಶನ್ ಇತ್ತು, ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಸೆಂಟೆನ್ಸ್ ಗಿವನ್ ಬಿಲೋ ಈಸ್ ಅಂತ ಇದೆ. ದ ಲೈಫ್ ಬಿಕೇಮ್ ಇನ್ಕ್ರೀಸಿಂಗ್ಲಿ ಡಿಪಾರ್ಟ್ಮೆಂಟಲೈಸ್ಡ್ ಅಂತ ಇದೆ. ಸೊ ಇದರಲ್ಲಿ ಡಿಡಂಟ್ ಇಟ್ ಅಂತಕ್ಕಂಥ ಆಪ್ಷನ್ಸ್ ಇದೆ ನೋಡಿ. ಇದು ಏನಾಗದಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ದ ಚೀನೀಸ್ ಆರ್ ರೆಫರ್ಡ್ ಟು ಆ್ಯಸ್ ಅನ್ಫಾರ್ಚುನೇಟ್ ಮಾಸಸ್ ಬಿಕಾಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ದೆ ಗೆಟ್ ಟೈಮ್ ಓನ್ಲಿ ಫಾರ್ ಸ್ಲೀಪ್ ಆ್ಯಂಡ್ ಬ್ರೀಫ್ ಪೀರಿಯಡ್ಸ್ ಆಫ್ ರೆಸ್ಟ್ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಇದೆ. ಮುಂದಿನ ಕ್ವಶನ್ ಇತ್ತು, ಎಸ್, ನೌನ್ ಫ್ರಾಮ್ ಆಫ್ ದ ವರ್ಡ್ ಎಕ್ಸೆಪ್ಟ್ ಈಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಎಕ್ಸೆಪ್ಷನ್ ಅಂತಕ್ಕಂಥದ್ದು ಫಸ್ಟ್ ಒನ್ ಏನಾಗದಪ್ಪ ಅಂದರೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಅದ. ನೆಕ್ಸ್ಟ್ ಕ್ವಶನು, ದ ಕಂಟೆಂಪ್ರರಿ ಅಟಿಟ್ಯೂಡ್ ಟುವರ್ಡ್ಸ್ ವೆಕೇಶನ್ಸ್ ಈಸ್ ಅ ಬೆಸ್ಟ್ ಎಕ್ಸ್ಪ್ರೆಸ್ಡ್ ಬೈ ದ ಪ್ರೊವರ್ಬ್. ಇದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಏನಿತ್ತಪ್ಪ ಅಂದರೆ ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮೇಕ್ಸ್ ಅ ಜಾಕ್ ಅ ಡಲ್ ಬಾಯ್ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಅದ. ಮುಂದಿನ ಪ್ರಶ್ನೆ ಇತ್ತು, ಟೀಚರ್ ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಟು ರೈಟ್ ಲೈಮ್ರಿಕ್ಸ್, ಶಾರ್ಟ್ ಸ್ಟೋರೀಸ್ ಎಟ್ಸೆಟ್ರಾ ಆಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಡೆವಲಪ್ಸ್ ಅಂತ ಕೇಳಿದ್ದಾರೆ. ಇದರಲ್ಲಿ ಕ್ರಿಯೇಟಿವ್ ರೈಟಿಂಗ್ ಅಂತಕ್ಕಂಥ ಆಪ್ಷನ್ 3 ಏನಾಗದಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಇತ್ತು, ದ ಕನ್ವೆನ್ಷನ್ ಎಫ್ ಇನ್ ದ ಇಂಗ್ಲಿಷ್ ಡಿಕ್ಷನರಿ ಇಂಡಿಕೇಟ್ಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನಾಗಬೇಕಾಗಿತ್ತು, ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಏನಪ್ಪ ಅಂತಂದ್ರೆ ಯೂಸ್ ದ್ಯಾಟ್ ಈಸ್ ನಾರ್ಮಲಿ ರಿಸ್ಟ್ರಿಕ್ಟೆಡ್ ಟು ಫಾರ್ಮಲ್ ಇಂಗ್ಲಿಷ್ ಅಂತಕ್ಕಂಥ ಆಯ್ಕೆ ಏನಾಗದ ಕರೆಕ್ಟ್ ಆಗಿರ್ತಕ್ಕಂಥದ್ದು ಅದ. ಮುಂದಿನ ಪ್ರಶ್ನೆ 48ಅಲ್ಲಿ ಅ ಗುಡ್ ಸ್ಪೀಕರ್ ಆಫ್ ಇಂಗ್ಲಿಷ್ ಸ್ಪೀಕ್ಸ್ ಅಂತ ಕೇಳಿದ್ದಾರೆ. ಇದರಲ್ಲಿ ಇನ್ನು ಯೂನಿವರ್ಸಲಿ ಇಂಟೆಲಿಜಿಬಲ್ ವೇ ಅಂತಕ್ಕಂಥದ್ದು ಏನಾಗದಪ್ಪ ಅಂತಂದರೆ ಕರೆಕ್ಟ್ ಆಗಿರ್ತಕ್ಕಂಥ ಆಯ್ಕೆ ಅದು ಆಗ್ತದೆ. ಮುಂದಿನ ಪ್ರಶ್ನೆ 49, he has met with an accident, the doctors have treated him and they have shifted him to the ward ಅಂತ ಇದೆ.
ಥ್ರೋ ದೀಸ್ ಸೆಂಟೆನ್ಸಸ್ ದ ಟೀಚರ್ ಈಸ್ ಟ್ರೈಯಿಂಗ್ ಟು ಟೀಚ್ ದ ಲ್ಯಾಂಗ್ವೇಜ್ ಐಟಮ್ ಅಂತ ಕೇಳಿದ್ದಾರೆ. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ. ಅದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಕ್ಕಂಥದ್ದು ಆಪ್ಷನ್ 2 ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ 49th ಕ್ವಶನ್ದಲ್ಲಿ ಇರ್ತಕ್ಕಂಥದ್ದು. ಎಸ್, ಮುಂದೆ ಹೋಗೋಣ. ಕ್ವಶನ್ ನಂಬರ್ 50ದಲ್ಲಿ ಒನ್ ಆಫ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಇನ್ ಕಮ್ಯುನಿಕೇಷನ್ ಈಸ್ ಅಂತ ಕೇಳಿದ್ದಾರೆ. ಸೊ ಕಮ್ಯುನಿಕೇಷನ್ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಅಲ್ಲಿ ಏನಾಗ್ತದೆ, ಪೂವರ್ ಲಿಸ್ನಿಂಗ್ ಅಂತ ಆಯ್ಕೆ ಕರೆಕ್ಟು ಆಗ್ತದೆ. ನೆಕ್ಸ್ಟ್ ಕ್ವಶನ್ ಇತ್ತು, ಇನ್ಕ್ಲೂಡಿಂಗ್ ಅ ಮಿನಿ ಡಿಕ್ಷನರಿ ಎಟ್ ದ ಎಂಡ್ ಆಫ್ ದ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ ಡೆವಲಪ್ಸ್ ಅಂತ ಕೇಳಿದ್ದಾರೆ. ಸೊ ಮಿನಿ ಡಿಕ್ಷನರಿ ಎಂಡ್ ಆಫ್ ದ ಇಂಗ್ಲಿಷ್ ಅಂತಿದ್ರೆ ಅದೇನಾಗ್ತದಪ್ಪ ಅಂದರೆ ರೆಫರೆನ್ಸ್ ಸ್ಕಿಲ್ ಅಂತ ಆಗ್ತದೆ, ಕನ್ನಡದಲ್ಲಿ ಪರಾಮರ್ಶನ ಕೌಶಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಇತ್ತು, ಫಾರ್ ಅ ಟೀಚರ್ ಟು ಟೀಚ್ ಇಂಗ್ಲಿಷ್ ಗ್ರಾಮರ್ ದಿಸ್ ಈಸ್ ನಾಟ್ ಎ ಕ್ರಿಟೇರಿಯಾ ಅಂತ ಕೇಳಿದ್ದಾರೆ. ಸೊ ಓನ್ಲಿ ಲ್ಯಾಂಗ್ವೇಜ್ ಗ್ರಾಮರ್ ಅಂತ ತಗೊಳ್ಳೋಣ, ನಾಟ್ ಓನ್ಲಿ ಇಂಗ್ಲಿಷ್, ಓನ್ಲಿ ಟೀಚ್ ಗ್ರಾಮರ್ ಅಂತ ಹೇಳಿದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಆಯ್ಕೆ ಇರ್ತಕ್ಕಂಥದ್ದು ದ ಸೈಜ್ ಆಫ್ ದಿ ಕ್ಲಾಸ್ ಅಂತಕ್ಕಂಥದ್ದು ಅದು ನಾಟ್ ಕ್ರೈಟೇರಿಯಾ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಅ ಗುಡ್ ಲ್ಯಾಂಗ್ವೇಜ್ ಯೂಸ್ ರಿಯಲೈಸ್ ಗ್ರೇಟ್ಲಿ ಆನ್ ಅಂತ ಕೇಳಿದ್ದಾರೆ. ಸೊ ಗುಡ್ ಲ್ಯಾಂಗ್ವೇಜ್ ಯೂಸ್ ಇರ್ತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಅದರಲ್ಲಿರ್ತಕ್ಕಂಥದ್ದು ಒಕ್ಯಾಬ್ಯುಲರಿ ಅಂತಕ್ಕಂಥ ಆಪ್ಷನ್ಸ್ ಇದೆ ನೋಡಿ, ಥರ್ಡ್ ಒನ್ ಅದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇರೋದು ಒನ್ ಆಫ್ ದ ಬೆಸ್ಟ್ ವೇಸ್ ಟು ಎಕ್ಸ್ಪ್ಲೇನ್ ದ ಕಂಟೆಂಟ್ ವರ್ಡ್ಸ್ ಈಸ್ ಥ್ರೋ ಅಂತ ಕೇಳಿದ್ದಾರೆ. ಅದರಲ್ಲಿ ಕಂಟೆಂಟ್ ವರ್ಡ್ಸ್ಗಳಿಗೆ ಎಕ್ಸ್ಪ್ಲೇನನ್ನು ಮಾಡಬೇಕಾಗಿದ್ರೆ ಸೊ ಬೆಸ್ಟ್ ಯಾವುದು ಅಂತ ಕೇಳಿದ್ರೆ ಮೀನಿಂಗ್ಫುಲ್ ಸಿಚುವೇಶನ್ ಅಂತಕ್ಕಂಥ ಆಯ್ಕೆ ಅದು ಸರಿಯಾಗಿರ್ತಕ್ಕಂಥದ್ದೇ ಇದೆ. ನೆಕ್ಸ್ಟ್ ಕ್ವಶನ್, ದ ಪ್ಲ್ಯಾನ್ ಆಫ್ ರಿಮಿಡಿಯಲ್ ಟೀಚಿಂಗ್ ಈಸ್ ಯೂಸ್ವಲಿ ಬೇಸ್ಡ್ ಆನ್ ಅಂತ ಕೇಳಿದ್ದಾರೆ. ಸೊ ರಿಮಿಡಿಯಲ್ ಟೀಚಿಂಗ್ ಯಾಕೆ ಮಾಡ್ತೀವಿ ಅಂತ ಕೇಳಿದರೆ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ಟೆಸ್ಟ್ ಆ್ಯಂಡ್ ಎಕ್ಸಾಮ್ಸ್ ಅಂತಕ್ಕಂಥದ್ದು ಅದರ ಬೇಸ್ ಮೇಲೆ ಮಾಡ್ತಾರೆ. ನೆಕ್ಸ್ಟ್, ರೀಡಿಂಗ್ ಅ ರೋಡ್ ಮ್ಯಾಪ್ ಆರ್ ಆನ್ ಏರ್ಲೈನ್ ಶೆಡ್ಯೂಲ್ ಡೆವಲಪ್ಸ್ ಮೈಕ್ರೋ ಸ್ಕಿಲ್ಸ್ ಲೈಕ್ ಅಂತ ಕೇಳಿದ್ದಾರೆ. ಅದು ಏನನ್ನು ಬೆಳವಣಿಗೆ ಮಾಡ್ತದೆ ಅಂತಂದರೆ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅದು ಇತ್ತು. ನೆಕ್ಸ್ಟ್, ಐ ಹ್ಯಾವ್ ಲರ್ನ್ಡ್ ದೇರ್ ಪೋಯಟ್ರೀಸ್ ಅಂತ ಇದೆ. ದ ಎರರ್ ಇನ್ ದ ಅಬೌವ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಅಲ್ಲಿ ಏನನ್ನ ಎರರ್ ಆಗಿದೆ ಅಂತ ಕೇಳಿದರೆ ಅದು ನೌನ್ ಫಾರ್ಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಇತ್ತು, ಹಿ ವಾಸ್ ಟೇಕನ್ ಅ ಬ್ಯಾಕ್ ಬೈ ಹಿಸ್ ಓನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಟೇಕನ್ ಅ ಬ್ಯಾಕ್ ಅಂತ ಕೇಳಿದ್ದಾರೆ ನೋಡಿ, ಅದು ಏನಂತ ಕೇಳಿದ್ದಾರೆ ಅದಿರ್ತಕ್ಕಂಥದ್ದು ಸರ್ಪ್ರೈಸ್ಡ್ ಅಂತಕ್ಕಂಥದ್ದು. ನೀವು ಉತ್ತರವನ್ನು ಏನು ಮಾಡಬೇಕಾಗ್ತದೆ, ಟಿಕ್ಕನ್ನು ಮಾಡಬೇಕಿತ್ತು, ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಬೇಕಿತ್ತು. ಇಷ್ಟು ಸ್ನೇಹಿತರೆ, ನಾವು ಇವತ್ತು ಏನು ಮಾಡಿದ್ದೀವಿ ಅಂತಂದರೆ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಂದು 25 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಗ್ಲೀಷ್ನ ಒಂದು ಕಾಂಪ್ರಿಹೆನ್ಷನ್ ನೋಡಿದ್ದೀವಿ, ಮತ್ತು ಪೆಡಾಗೋಗಿಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಸಹಿತ ನೋಡಿದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.